ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚುಬ ಸೈಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ನಿಮಗೆ ಈ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ನಾವು 16 ಸೋಮವಾರದ ವ್ರತವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಅದು ಸಂಪೂರ್ಣವಾದ ಪೂಜೆಯಿಂದ ವಿಸರ್ಜನೆ ಮಾಡುವ ಬಗ್ಗೆ, ಯಾವ ರೀತಿ ನಾವು ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ ನೋಡಿದಂತೆ. ಈ ಸೋಮವಾರ ನೀವು ಕಟ್ಟುನಿಟ್ಟಾಗಿ ಆಚರಣೆ ಮಾಡಬೇಕು. ಈ 16 ಸೋಮವಾರ ಅಧಿಕ ಮಾಸದಲ್ಲಿ ನಾನು ನಿಮ್ಗೆ ಸಲ ತಿಳಿಸ್ಕೊಟ್ಟಿದ್ದೆ 4ನೇ ವಾರದಲ್ಲಿ 16 ಸೋಮವಾರ ವ್ರತ ಹೇಗೆ ಮಾಡಬೇಕಂತ. ಅದೇ ರೀತಿ ನಾವು ಆಚರಣೆ ಮಾಡಿದರೆ ತುಂಬಾ ಒಳ್ಳೆಯದು. ಆದರೆ ಈ ಸಲ ಅಧಿಕ ಮಾಸ ಬಂದಿಲ್ಲ, ಸೊ ಆದ್ದರಿಂದ ನಾವು 16 ವಾರಗಳನ್ನು ಸಹ ನಾವು ಆಚರಣೆ ಮಾಡಬೇಕಾಗುತ್ತದೆ. ಸೊ ನೀವು ಒಂದು ಶಿವಲಿಂಗವನ್ನಿಟ್ಟು ಪೂಜೆ ಮಾಡಬೇಕು. ಇದರ ನಿಯಮಗಳೇನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ನೀವು ನಿಮ್ಮ ಮನೆಯಲ್ಲಿ ಒಪ್ಪಿಗೆ ತೆಗೆದುಕೊಳ್ಳಬೇಕು. ನಾನು ಒಂದು ಪೂಜೆನ ಮಾಡ್ತೀನಿ, ನೀವು ನನಗೆ ಒಪ್ಪಿಗೆ ಕೊಡಲಿ ಅಂತ. ಯಾಕೆ ಅನ್ನೋದಾದರೆ, ಈ ಪೂಜೆನ ನೀವು ನೀವು ಪ್ರಾರಂಭ ಮಾಡುವುದರಿಂದ ನಿಮಗೆ ಒಂದು ಇಷ್ಟಾರ್ಥಗಳು ಸಹ ನೀವು ಇರಿಸಿಕೊಳ್ಳಬಹುದು. ಹಾಗೆ ಈ ಪೂಜೆ ಮಾಡಬೇಕು ಅನ್ನೋದಾದರೆ ನೀವು ಉಪ್ಪನ್ನು ಸಹ ನೀವು ಮುಟ್ಟಬಾರ್ದು. ಮನೆಯಲ್ಲಿ ಸಾಮಾನ್ಯವಾಗಿ ಪ್ರತಿನಿತ್ಯ ನಾವು ಅಡುಗೆಯನ್ನು ಮಾಡಬೇಕಾಗುತ್ತದೆ. ಸೊ ಆದ್ದರಿಂದ ನೀವು ಅಡುಗೆ ಮಾಡಲು ಸಹ ಬೇರೆಯವರನ್ನೇ ನೀವು ಒಪ್ಪಿಸಬೇಕು. ನೀವು ಮಾತ್ರ ಅಡುಗೆ ಮಾಡಲು ಬರುವುದಿಲ್ಲ. ಬೆಳಗ್ಗೆ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿ ನೀವು ಕೂಡ ಸ್ನಾನ ಮಾಡಿಕೊಂಡು ನೀವು ಯಾವ ಅಡುಗೆ ಮಾಡ್ತೀರೋ ಅದೇ ಕೊನೆಯದಾಗಿದ್ದು, ಸ್ನಾನ ಆಗಿದ ನಂತರ ಮಾತ್ರ ನೀವು ಉಪ್ಪನ್ನು ಮುಟ್ಟಲು ಹೋಗಲೇಬಾರ್ದು. ನೀವು ಮುಟ್ಟಿದ್ದೇ ಆದಲ್ಲಿ ನಿಮಗೆ ಅದು ಪೂಜೆಯ ಫಲ ಸಹ ನಿಮಗೆ ಸಿಗುವುದಿಲ್ಲ. ತಲೆ ಮೇಲಿಂದ ನೀವು ಸ್ನಾನ ಮಾಡಬೇಕು. ಆ ಸೋಮವಾರ ನೀವು 2 ಸಲ ಸ್ನಾನ ಮಾಡಬೇಕಾಗುತ್ತದೆ. ಬೆಳಿಗ್ಗೆ 1 ಸಲ, ಹಾಗೆ ಸಂಜೆ ತಲೆ ಮೇಲಿಂದಲೇ ನೀವು ಸ್ನಾನ ಮಾಡ್ಕೋಬೇಕಾಗುತ್ತದೆ. ನೀವು ಬೆಳಿಗ್ಗೆ ಸ್ನಾನ ಎಲ್ಲ ಆಗಿದ ನಂತರ ನೀವು ಮನೆಯಲ್ಲಿ ದಿನನಿತ್ಯ ಯಾವ ರೀತಿ ನೀವು ಪೂಜೆ ಮಾಡ್ತೀರ, ಮನೆ ದೇವರ ಪೂಜೆನ ಮಾಡಿಕೊಂಡು ಗಣೇಶನಿಗೆ ಒಂದು ಗರಿಕೆ ಇಟ್ಟು ಪೂಜೆ ಮಾಡಿ, ಹಾಗೆ ಸಂಕಲ್ಪ ಮಾಡಿಕೊಂಡು ನಾನು ಇವತ್ತಿಂದ 16 ಸೋಮವಾರ ವ್ರತ ಪ್ರಾರಂಭ ಮಾಡ್ತೀನಿ, ನನಗೆ ಈ ರೀತಿ ಸಮಸ್ಯೆ ಇದೆ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಶಿವನ ಬಳಿ ಅಕ್ಷತೆ ಹೂವನ್ನಿಟ್ಟು ನಂತರ ನೀವು ಒಂದು ಶಿವಲಿಂಗವನ್ನು ನೀವು ಒಂದು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ. ಹುತ್ತದ ಮಣ್ಣನ್ನು ತೆಗೆದುಕೊಂಡು ಬಂದು ಆ ಹುತ್ತದ ಮಣ್ಣನ್ನು ಹಿಂದಿನ ದಿವಸ ತೆಗೆದುಕೊಂಡು ಬರ್ಬೋದು. ತೆಗೆದುಕೊಂಡು ಬರುವಷ್ಟ ನೀವು ಯಾವ ವಿಧಾನಗಳನ್ನು ಪಾಲನೆ ಮಾಡಬೇಕಂದ್ರೆ, ಮನೆಯಿಂದ ನೀವು ಸ್ನಾನ ಮಾಡ್ಕೊಂಡು ಹೋಗಬೇಕು. ತಲೆ ಮೇಲಿಂದ ಸ್ನಾನ ಮಾಡ್ಕೊಂಡು ಹೋಗಿ ಅಗರಬತ್ತಿ ಹೂವನ್ನು ನೀವು ಅಲ್ಲಿ ಇಟ್ಟು ಹಾಗೆ ಬೆಳಗಿ ನಂತರದಲ್ಲಿ ನೀವು ನಾಗಪ್ಪನಿಗೆ ನೀವು ಕೇಳ್ಕೋಬೇಕಾಗ್ತದೆ, ನಾನು 16 ವಾರದ ಸೋಮವಾರ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀನಿ, ನನಗೆ ಹುತ್ತದ ಮಣ್ಣು ಬೇಕು ಅಂತ. ನೀವು ಹುತ್ತವನ್ನು ನೀವು ಕೆಡಿಯಲು ಹೋಗಬೇಡಿ. ಸುತ್ತಲೂ ಬಿಡುವಂಥ ಒಂದು ಮಣ್ಣನ್ನು ನೀವು ತೆಗೆದುಕೊಂಡು ಬಂದು ಸೋಮವಾರನೇ ಅದನ್ನು ಬೆಳಿಗ್ಗೆ ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ. ರವಿವಾರ ನೀವು ಅದನ್ನು ಸಿದ್ಧತೆ ಮಾಡಿಕೊಳ್ಳಲು ಬರುವುದೇ ಇಲ್ಲ. ಯಾವ ದಿನ ಯಾವ ಪೂಜೆ ನೀವು ಮಾಡ್ತೀರೋ ಅದೇ ದಿವಸ ಒಂದೇ ಶಿವಲಿಂಗವನ್ನು ರೆಡಿ ಮಾಡಿ ಇಟ್ಕೊಂಡು ಪೂಜೆ ಮಾಡಬೇಕಾಗುತ್ತದೆ. ನೀವು ಎಲ್ಲದನ್ನು ಸಹ ಮೊದಲೇ ರೆಡಿ ಮಾಡಿ ಇಟ್ಕೊಂಡು ನಾನು 2ನೇ ವಾರ ಸಹ ಅದನ್ನೇ ಇಟ್ಟು ಪೂಜೆ ಮಾಡ್ತೀನಿ ಅಂದರೆ ಅಲ್ಲ. ಪ್ರತಿ ವಾರ ಒಂದು ಶಿವಲಿಂಗವನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತದೆ. ಹೊಸದಾಗನೇ ಮಾಡ್ಕೊಂಡು ನೀವು ಪೂಜೆ ಮಾಡಬೇಕು. ಅದಕ್ಕೆ ನೀವು ಜಲ್ದಿ ಹಿಡಿದ್ಬಿಟ್ಟು ಅದನ್ನು ಜಲ್ದಿ ಹಿಡಿದು ತರಿಯಾಗಿ ಅದನ್ನು ಪೌಡರ್ ಆಗಿ ರೆಡಿ ಮಾಡಿಕೊಂಡು ಹತ್ತಿಯನ್ನು ಮಿಕ್ಸ್ ಮಾಡಿ ಅದನ್ನು ಉಂಡೆ ಚಪಾತಿ ಹಿಟ್ಟಿಗಿಂತ ಗಟ್ಟಿಯಾಗಿ ಅದನ್ನು ನೀವು ಕಳಿಸ್ಬಿಟ್ಟು ನೀವು ಉಂಡೆ ತೆಗೆದುಕೊಂಡು 3 ಭಾಗಗಳನ್ನು ಮಾಡಿ ನೀವು ಕೆಡಕಿ ನೀವು ಶಿವಲಿಂಗಗಳನ್ನು ಮಾಡಲು ಬರುವುದಿಲ್ಲ. ಒಂದೇ ನೀವು ಒಂದು ಉಂಡೆ ತೆಗೆದುಕೊಂಡು ಕೆಳಗಿನ ಒಂದು ಪೀಠ, ತಿಲಕ ಮತ್ತು ಶಿವಲಿಂಗ ಅಂದರೆ ಗೋಪುರ ಥರ ಇರುವಂಥದ್ದು ಒಂದೇ ರೀತಿಯಲ್ಲಿ ನೀವು ಅದನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ. ಕೆಡಕಿ ನೀವು ಅದನ್ನು ಮಾಡಿದ್ದೆ ಅದಕ್ಕೆ ಏನು ಫಲ ಸಹ ನಿಮಗೆ ಅದು ಬಿಡುವುದಿಲ್ಲ. ನಂತರದಲ್ಲಿ ಇಷ್ಟು ನೀವು ಬೆಳಿಗ್ಗೆ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ. ಬೆಳಿಗ್ಗೆ ನೀವು ಏನನ್ನು ಸಹ ನೀವು ತಿನ್ನಲು ಬರುವುದಿಲ್ಲ. ನೀರನ್ನು ನೀವು ಕುಡಿಯಬಹುದು. ಸಂಜೆ ಪ್ರದೋಷ ಕಾಲಕ್ಕೆ ಅಂದರೆ 4:15 ಆಗಿದ ನಂತರ ನೀವು ತಲೆ ಮೇಲಿಂದ ಸ್ನಾನ ಮಾಡಿಕೊಂಡು ಶಿವನನ್ನು ನೀವು ಪ್ರತಿಷ್ಠಾಪನೆ ಮಾಡಿಕೊಂಡು ಶಿವನ ಫೋಟೋವನ್ನು ಇಟ್ಟು ಹೂವಿನಿಂದ ಒಂದು ಅಲಂಕಾರ ಮಾಡಿ, ನಾನು ನಿಮಗೆ ರಂಗೋಲಿ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಶಿವರಾತ್ರಿ ಹಬ್ಬದ ಸಮಯದಲ್ಲಿ ಓಂ ನಮಃ ಶಿವಾಯ ಅಂತ ರಂಗೋಲಿ ಅದನ್ನು ಹಾಕ್ಕೊಂಡು ನೀವು ಶಿವಲಿಂಗ ನಿಮ್ಮ ಮನೆಯಲ್ಲಿ ಹಿತ್ತಾಳೆ, ಪಂಚಲೋಹ ಅಥವಾ ಬೆಳ್ಳಿದು ಅದಕ್ಕೆ ನೀವು ಪಂಚಾಮೃತ ಅಭಿಷೇಕವನ್ನು ಮಾಡಿ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆದಿಂದ ಹಾಗೆ ಗಂಗಾಜಲದಿಂದ, ಎಳ್ನೀರು, ಕಬ್ಬಿನ ಹಾಲಿನಿಂದ, ಎಳ್ಳೆಣ್ಣೆಯಿಂದ ಸಹ ನೀವು ಅಭಿಷೇಕವನ್ನು ಮಾಡಿಕೊಂಡು ನಂತರ ನಿಮಗೆ ಎಷ್ಟಾಗುತ್ತೋ ಅಷ್ಟು ನೀವು ಅಭಿಷೇಕವನ್ನು ಮಾಡಬಹುದು. ನೀವು ಹಾಗೆ ಶಿವಲಿಂಗು ನಿಮ್ಮ ಮನೆಯಲ್ಲಿ ಇರುವಂಥದ್ದು, ಹಾಗೆ ಗಣೇಶನನ್ನು ನೀವು ಪ್ರತಿಷ್ಠಾಪನೆ ಮಾಡಿಕೊಂಡು ಗಣೇಶನಿಗೆ
ಗರಿಕೆ ಹಾಗೆ ಎಕ್ಕದ ಹೂವನ್ನು ಇಟ್ಟು ಶಿವನಿಗೆ ಸಹ ಬಿಲ್ವಪತ್ರ ನೀವು ಇದರ ಮಾತ್ರ ಯಾವುದೇ ಕಾರಣಕ್ಕೂ ಮರೆಯಲು ಹೋಗಬೇಡಿ. ಒಂದು ಬಿಲ್ವಪತ್ರ ಹಾಗೆ ನೀವು ಬಿಳಿ ಹೂವನ್ನು ಇದೆ. ಹಾಗೆ ತುಂಬೆ ಹೂವು ತುಂಬಾ ಒಂದು ಶ್ರೇಷ್ಠವಾದದ್ದು, ಎಕ್ಕದ ಹೂವು ಸಹ ತುಂಬಾ ಒಂದು ಶ್ರೇಷ್ಠ. ಅದನ್ನು ಸಹಿತ ನೀವು ಪೂಜೆ ಮಾಡಿಕೊಳ್ಳಿ. ಹಾಗೆ ಶಿವನ ಫೋಟೋ ಮುಂದೆ ಭಾಗದಲ್ಲಿ ಒಂದು ಪ್ಲೇಟನ್ನಿಡಿ, ಒಂದು ಬಿಲ್ವಪತ್ರ ಮೇಲೆ ಉತ್ತರ ಮನೆಯಿಂದ ಒಂದು ಸಿದ್ಧ ಮಾಡಿಕೊಳ್ಳುವಂತಹ ಒಂದು ಶಿವಲಿಂಗವನ್ನು ಇಟ್ಟು ಅದಕ್ಕೆ 3 ನಾಮವನ್ನು ಬರೀಬೇಕಾಗ್ತದೆ. ವಿಭೂತಿಯಿಂದ ಅದನ್ನು ಬರೆದು ನಂತರದಲ್ಲಿ ಎಂದರೆ ಗೆಜ್ಜೆವಸ್ಸ ಅಂಗುನೂಲು ಅದನ್ನು ಏರಿಸ್ಬಿಟ್ಟು ನೀವು ಬಿಳಿ ಹೂವು ಹಾಗೆ ಬಿಲ್ವಪತ್ರವನ್ನು ಸಹ ನೀವು ಏರಿಸಬೇಕಾಗುತ್ತದೆ. ನಂತರದಲ್ಲಿ ಪ್ರಸಾದಕ್ಕೆ ಅಂತ ಗೋಧಿ ಹಿಟ್ಟು, ಬೆಲ್ಲ ಹಾಗೆ ತುಪ್ಪ ಅದನ್ನು ನೀವು ಒಂದು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿಕೊಂಡು 3 ಉಂಡೆಯನ್ನು ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತದೆ. ಸ್ವಲ್ಪ ದೊಡ್ಡದಾಗಿ ನೀವು ಮಾಡಿಕೊಳ್ಳಿ. ಶಿವನಿಗೆ 1, ಹಸುವಿಗೆ 1 ಹಾಗೆ ನಿಮ್ಮ ಒಂದು ಮನೆಯ ಸದಸ್ಯರಿಗೆ 1 ಅಂತ 3 ಉಂಡೆಗಳು ನೀವು ಸಿದ್ಧತೆ ಮಾಡಿಕೊಂಡು ಶಿವನ ಮುಂದೆ ಇಟ್ಟು ನೀವು ಒಂದು ತಾಂಬೂಲ, ಒಂದು ಆ ಪ್ರಸಾದ ಹಾಗೆ ಹಣ್ಣುಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಿ. ಹಾಗೆ ಪೂಜೆ ನೀವು ಒಂದು ಉದಿನ ಕಡ್ಡಿಯನ್ನು ಬೆಳಗಿ ನಂತರ ಶಿವನಿಗೆ ಅಷ್ಟೋತ್ತರವನ್ನು ನೀವು ಮಾಡಬೇಕು. ಬಿಲ್ವಾರ್ಚನೆ ಮಾಡಬಹುದು, ಎಕ್ಕದ ಹೂವಿನಿಂದ ನೀವು ಅರ್ಚನೆ ಮಾಡಬಹುದು. ಹಾಗೆ ಇಲ್ಲವಾದರೆ ತುಂಬೆ ಹೂವಿನಿಂದ ಸಹ ನೀವು ಅರ್ಚನೆ ಮಾಡಿಕೊಂಡು, ಏನೂ ಸಹ ಇಲ್ಲವಾದಲ್ಲಿ ವಿಭೂತಿಯಿಂದ ನೀವು ಅರ್ಚನೆ ಮಾಡಿಕೊಂಡು 16 ಸೋಮವಾರ ವ್ರತದ ಒಂದು ಪುಸ್ತಕವನ್ನು ನೀವು ಓದ್ಕೋಬೇಕಾಗುತ್ತದೆ. ಅದರಲ್ಲಿ ಕಥೆಯೂ ಇರ್ತದೆ, ಅದನ್ನು ನೀವು ಕಥೆಯನ್ನು ಸ್ಕಿಪ್ ಮಾಡುವಂಥದ್ದೇ ಇಲ್ಲ, ನೀವು ಅದನ್ನು ಓದ್ಕೊಳ್ಳಲೇಬೇಕು. ಹಾಗೆ ಅದರಲ್ಲಿ ಪೂಜಾ ವಿಧಾನ ಅಂತ ಸಹ ಇರ್ತದೆ, ಅದನ್ನು ಸಹ ನೀವು ಓದ್ಕೊಳ್ಳಿ. ಅಷ್ಟೊತ್ತು ಸಹ ಅದರಲ್ಲಿ ಇರ್ತದೆ. ಶಿವ ಸಹಸ್ರನಾಮ, ಶಿವ ಚಾಲೀಸ ಅದನ್ನು ಸಹ ನೀವು ಓದಬೇಕಾಗುತ್ತದೆ ಆವತ್ತಿನ ದಿವಸ. ಕಾಯನ್ನು ಒಡೆದು ನೀವು ಪೂಜೆಯನ್ನು ಮಾಡಿಕೊಳ್ಳಿ. ಅಷ್ಟು ನೀವು ಮಾಡಿ ತುಪ್ಪದ ಆರತಿಯನ್ನು ಮಾಡಿ ತುಂಬಾ ಶ್ರೇಷ್ಠವಾದದ್ದು. ಹಾಗೆ 2 ತುಪ್ಪದ ದೀಪವನ್ನು ಮಾತ್ರ ಹಚ್ಚಿರುವಂಥದ್ದು ಮರೆಯಬೇಡಿ. ಹಾಗೆ 2 ದಿನ ಹಚ್ಚುವಂಥ ದೀಪ ಅಷ್ಟೇ ನೀವು ಸಿಂಪಲಾಗಿ ನೀವು ಪೂಜೆಯನ್ನು ಮಾಡಿಕೊಳ್ಳಿ. ನಂತರದಲ್ಲಿ ಪೂಜೆಯಲ್ಲಾಗಿದ ನಂತರ ಪ್ರದೋಷ ಕಾಲದಲ್ಲಿ ಸಂಜೆ ಪೂಜೆಯಲ್ಲಾಗಿದ ನಂತರ 1 ಉಂಡೆಯನ್ನು ಏನು ನೀವು ಹಸುವಿಗೆ ಅಂತ ಇಟ್ಟಿರ್ತೀರೋ ಅದನ್ನು ನೀವು ಪೂಜೆಯಲ್ಲಾಗಿದ ನಂತರ ಹಸುವಿಗೆ ನೀವು ತಿನ್ನಿಸಿ ನೀವು ಪೂಜೆಯನ್ನು ಮಾಡಬೇಕಾಗುತ್ತದೆ. ಹಸುವಿಗೆ ಮತ್ತೊಂದು ನೀವು ಮನೆಯ ಸದಸ್ಯರಿಗೆ ನೀವು ಕೊಡಬೇಕಾಗುತ್ತದೆ ಪ್ರಸಾದ ರೂಪವಾಗಿ. ಹಾಗೆ ಶಿವನಿಗೆ ಇಟ್ಟಿರುವಂಥದ್ದು ನೀವು ಅದನ್ನು ತಿನ್ನಬೇಕು. ಬೇರೆಯವರಿಗೆ ನೀವು ಅಂದರೆ ಮನೆಯ ಸದಸ್ಯರಿಗೆ ಸಹ ಅದನ್ನು ನೀವು ಕೊಡಬಾರ್ದು. ನೀವೇ ಅದನ್ನು ಒಂದು ಪ್ರಸಾದ ರೂಪವಾಗಿ ತೆಗೆದುಕೊಳ್ಳಬೇಕು. 16 ವಾರಗಳು ಸಹ ನೀವು ಇದೇ ರೀತಿ ಆಚರಣೆ ಮಾಡಬೇಕಾಗುತ್ತದೆ. 17ನೇ ವಾರ ಎಲ್ಲ ನೀವು ಅರ್ಚಕರನ್ನು ಕರೆದು ಆ 16 ಶಿವಲಿಂಗಗಳನ್ನು ಇಟ್ಟು ಅರ್ಚಕರಿಂದ ಒಂದು ನೀವು ಪೂಜೆಯನ್ನು ಮಾಡಿಸಿ ನಂತರದಲ್ಲಿ ಒಂದು ಗುರುವಾರ ನೀವು ಅದನ್ನು ನದಿಗೆ ನೀವು ವಿಸರ್ಜನೆ ಮಾಡಬೇಕಾಗುತ್ತದೆ. ಅದು ಎಲ್ಲ ಶಿವಲಿಂಗವನ್ನು 16 ಶಿವಲಿಂಗವನ್ನು ಸಹ ನೀವು ನದಿಯಲ್ಲಿ ಒಂದು ಅದನ್ನು ವಿಸರ್ಜನೆ ಮಾಡಬೇಕಾಗುತ್ತದೆ. ನಂತರ ಇಷ್ಟು ನೀವು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅದನ್ನು ಪಾಲನೆ ಮಾಡಿಕೊಂಡು ಪೂಜೆ ಮಾಡೋದಾದ್ರೆ ನೀವು ಮಾಡಿ, ಇಲ್ಲಾಂದರೆ ಮಾಡಿಬಿಡಿ. ನಿಮಗೆ ಅದು ಪೂಜೆ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತಾನೆ ಅಂದ್ಕೊಳ್ಳಿ, ಮಧ್ಯದಲ್ಲಿ ನಿಮಗೆ ಅದು ಆಗೋದಿಲ್ಲ, ನನ್ನ ಫ್ಯಾಮಿಲಿ ಮೆಂಬರ್ ಅದನ್ನು ಒಪ್ಪೋದಿಲ್ಲ ಬಿಡಿ ಅಂತ ಹೇಳಿದ್ರು ಅಂತ ನೀವು ಬಿಟ್ಟಿದ್ದೆ ಆದಲ್ಲಿ ತುಂಬಾ ಒಂದು ಕಷ್ಟಗಳನ್ನು ಸಹ ನೀವು ಅನುಭವಿಸಬೇಕಾಗುತ್ತದೆ. ಸೊ ಅದರಿಂದ ಎಲ್ಲದನ್ನು ನೀವು ತಿಳಿದುಕೊಂಡು ನೀವು ಆಚರಣೆ ಮಾಡುವುದು ತುಂಬಾ ಸೂಕ್ತವಾದದ್ದು. ನೋಡೋದಲ್ಲ ಫ್ರೆಂಡ್ಸ್, ನಾನು ನಿಮಗೆ 16 ಸೋಮವಾರದ ಒಂದು ಶಿವನ ವ್ರತದ ಪೂಜೆಯಿಂದ ವಿಸರ್ಜನೆವರೆಗೆ ಸಂಪೂರ್ಣವಾದ ಒಂದು ವಿಧಾನಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.